ಹಲೋ. ಸರ್ ನಮಸ್ಕಾರ. PSI ಮೆಹಬೂಬ್ ಅಲ್ಲ ಸರ್? ನಮಸ್ತೆ. ಹೌದು ಹೇಳಿ. ನಮಸ್ಕಾರ ಸರ್, ನಾನು VR ಮರಾಠ ಅಂತ KRS ಪಕ್ಷದ ರಾಜ್ಯ ಖಜಾಂಜಿ. ನಿನ್ನೆ ಮಾರಪ್ಪ ಅವ್ರು ಬಂದ್ಬಿಟ್ಟು ಕಿರಣ್ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟಿದಾರಲ್ವಾ? ಯಾರ ಮೇಲೆ ಹೇಳಿ? ಕಿರಣ್ ಮೇಲೆ. ಮಾರಪ್ಪ ಹೌದು ಒಂದು ಅಂಗಡಿ ರೇಷನ್ ಅಂಗಡಿ ಅವರು. ನೀವು ನಾನು ಒಂದು ಕೇಳ್ತೀನಿ, ನೀವು ಜನರ ಪರ ಕೆಲಸ ಮಾಡ್ತಾ ಇದೀರ ಅಂತ ಕೇಳ್ತಾ ಇದ್ದೀನಿ. ಹೌದು ಸರ್, ಮಾಡ್ತಾ ಇದ್ದೀರಲ್ವಾ? ನೀವು ಅವ್ರಿಗೆ ಮಾತಾಡಕ್ಕೆ ಯಾಕೆ ಬಿಟ್ಟಿಲ್ಲ ನಿನ್ನೆ? ಕಿರಣ್ ಅವರಿಗೆ. ಯಾರಿಗೆ ಮಾತಾಡ್ಲಿಕ್ಕೆ? ಕಿರಣ್ ಅವರಿಗೆ ಯಾರಿಗೆ ಮಾತಾಡ್ಲಿಕ್ಕೆ? ಕಿರಣ್ ಅವರಿಗೆ ಮಾತಾಡ್ಲಿಕ್ಕೆ ಬಿಟ್ಟಿದೀವಲ್ಲ ಸರ್. ಅಲ್ಲ, ಅವಾಚ್ಯ ಶಬ್ದಗಳನ್ನ ಸರ್ ನಿಮ್ಗೆ ಶೋಭೆ ತರುವಂತದ್ದಲ್ಲ. ನಾನು ನನ್ನ ಮೇಲೆ ಕ್ರಮ ತಗೊಳ್ಳಿ, ಪರವಾಗಿಲ್ಲ. ನಾನು ಧಮಕಿ ಆಗ್ತಾ ಇಲ್ಲ ನಿಮ್ಗೆ. ದಯವಿಟ್ಟು ತಪ್ಪು ತಿಳ್ಕೊಂಬಿಡಿ. ನಾನು ಆತರ ಮಾತಾಡಿಲ್ಲ ಏನು. ಅಲ್ಲ, ನೀವು ಮಾತಾಡೋದು ಪೊಲೀಸ್ ಸ್ಟೇಷನ್ ಗಳು ನಮ್ಗೇನು ಹೊಸದ? KRS ಪಾರ್ಟಿ ಅವರಿಗೆ ಒಂಥರ ಮಾವನ ಮನೆ ಇದ್ದಂಗೆ ಪೊಲೀಸ್ ಸ್ಟೇಷನ್ ಅನ್ನೋದು. ನೀವು ದಯವಿಟ್ಟು ನಮ್ಗೆ ಏನು ಹೇಳ್ಬೇಡಿ, ಏನೇನ್ ನಡೆಯುತ್ತೆ ಪೊಲೀಸ್ ಸ್ಟೇಷನ್ ಗಳಂತ ನಮ್ಗೆಲ್ಲ ಗೊತ್ತಿದೆ. ಆದ್ರೆ ಜನ ಸಹಕಾರ ಕೊಡ್ತಾ ಇಲ್ಲ, ಅದೇ ದೊಡ್ಡ ಸಮಸ್ಯೆ ನಮ್ಗೆ ಆಗ್ತಾ ಇರೋದು, ಬೇರೆ ಏನಲ್ಲ. ಈಗ ನಾನು ಒಂದು ಕೇಳ್ತಾ ಇರೋದು, ಆ ಅಂಗಡಿ ಮೇಲೆ ಭಾನುವಾರ ಫುಡ್ ಇನ್ಸ್ಪೆಕ್ಟರ್ ಬಂದು ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗಿದ್ದಾರೆ. ಓಕೆ, ಮಾಡ್ಕೊಂಡು ಅದ್ರ ಸೈಡ್ ಮೇಲೆ ಇವನ್ನ ಕೊಟ್ಟಿರ್ತಾನೆ ದೂರು ಅಂತ, ಇವನ ಮೇಲೆ ಬಂದು ಹಣ ಕೇಳ್ದ, ಅಕ್ಕಿ ಕೇಳ್ದ ಅಂತ ಎಲ್ಲ ದೂರು ಕೊಟ್ಟಿದಾರಲ್ವಾ ಇವ್ರು ಬಂದು. ಸರ್, ಈಗ ಒಂದು ಕಳಿಸ್ಬಿಟ್ಟು ಪ್ರಿಲಿಮಿನರಿ ಎಂಕ್ವೈರಿ ಮಾಡಿ ಕಳಿಸ್ಕೊಟ್ಟಿದ್ದೀನಲ್ಲ, ನಾನೇನು ಅವ್ರಿಗೇನ್ ಮಾಡಿದೀನಿ? ಅಲ್ಲ, ಆದ್ರೂ ಅವಾಚ್ಯವಾಗಿ ಬೈಯೋದು ಒಂದು ಮರ್ಯಾದಸ್ಥ ಮನುಷ್ಯನಿಗೆ ಸರ್. ಬೈದಿಲ್ಲ, ಯಾರಿಗೆ ಅವಾಚ್ಯವಾಗಿ ಬೈದಿಲ್ಲ. ಯಾಕಪ್ಪ ಹಿಂಗ್ ಮಾಡ್ತೀನಿ ನೀನು ಅಂತ ಕೇಳಿದೀನಿ ಸರ್. ಒಂದ್ ನಿಮಿಷ ಕೇಳ್ಕೊಳ್ಳಿ. ನಿಮ್ಮ ಡಿಪಾರ್ಟ್ಮೆಂಟ್ ಇಂದ ನಾನು ಬೇಕಾದಷ್ಟು ಅವಮಾನಕ್ಕೆ ಒಳಗಾಗಿನೇ ನಾನು ಈ ಆಕ್ಟಿವಿಸ್ಟ್ ಆಗಿರೋದು. ನಾನು ನೋಡಿದ್ದೀನಿ ನಿಮ್ಮ ಅವ್ರದ್ದು ವರ್ತನೆ ಎಲ್ಲರದ್ದು. ನೀವು ಹೋದ ತಕ್ಷಣ ಬೇರೆಯವ್ರದ್ದು ನನ್ಗೆ ಗೊತ್ತಿಲ್ಲ ಸರ್. ಬೇರೆಯವ್ರ ಬಗ್ಗೆ ನಾನು ಒಳ್ಳೇದು ಕೇಳಿದ್ ಹೇಳಿಕ್ ಹೋಗಲ್ಲ. ಸಭ್ಯಸ್ಥರಿಗೆ ನೀವು ಸಭ್ಯಸ್ಥರಾಗಿ ಉಳಿಯಕ್ಕೆ ಬಿಡೋದಿಲ್ಲ. ಒಂದ್ಸರಿ ಸ್ಟೇಷನ್ಗೆ ಹೋದ್ರೆ ಅದು ಎಕ್ಯೂಸ್ ಆಗ್ಲಿ ಅಥವಾ ಕಂಪ್ಲೇಂಟ್ ಕೊಡಕ್ ಹೋಗ್ಲಿ, ನೀವು ಉಳಿಸಲ್ಲ. ಎಷ್ಟೋ ಸ್ಟೇಷನ್ ಗಳಲ್ಲಿ ನೋಡಿದೀವಿ ನಾವು. ಈಗ ಅವ್ರು ಕೊಟ್ಟಿರೋ ದೂರ ಏನಕ್ಕಂದ್ರೆ, ನನ್ನ ಹತ್ರ ಫೋನ್ ಮಾಡಿದಾನೆ ಮಾರಪ್ಪ, ಈ ತರ ಆಗಿದೆ ಅಂತ. ಈಗ ಏನಂದ್ರೆ ಇವತ್ತು ಮತ್ತೆ ಇನ್ಸ್ಪೆಕ್ಷನ್ ಮಾಡಿದ್ದಾರೆ. ಊರವ್ರೆಲ್ಲ ಹೇಳ್ಬಿಟ್ಟಿದ್ದಾರೆ, ಅವ್ಲಿ ಅಕ್ಕಿನೇ ಕೊಡ್ತಾ ಇಲ್ಲ ಅವ್ರು ಯಾವತ್ತೂ, ಬರೀ ಹೆಬ್ಬೆಟ್ ಹಾಕೊಂಡು ಮತ್ತೆ ಅಂಗಡಿ ಓಪನ್ ಮಾಡೋದಿಲ್ಲ. ಅದು ಸರ್ಕಾರದಿಂದ ಹೋದಂಗೆ. ಇವ್ನು ಎಷ್ಟು ಮಾರಪ್ಪ ಅಂತ ನೀವು ಅಟ್ಲೀಸ್ಟ್ ಅದೇ ಏರಿಯಾದಲ್ಲಿ ಇದ್ದೀರಾ, ಅದೇ ಜುರಿಸ್ಡಿಕ್ಷನ್ ಇದ್ದೀರಾ, ನಿಮ್ಗೆ ಮಾಹಿತಿ ಇರುತ್ತೆ. ಸರ್, ಈಗ ನಾನು ಅದ್ರ ರಿಲೇಟೆಡ್ ನಿನ್ನೆ ಕ್ರೈಮ್ ಅವ್ರಿಗೆ ಕೂಡ ಹೇಳಿದೀನಿ, ಸ್ವಲ್ಪ ಮಾಹಿತಿ ತೆಗೀರಿ ಅಂತಾನೆ. ಸ್ವಲ್ಪ ಇಬ್ರಿಗೆ ಅಪೋಸಿಟ್ ಮಾತಾಡ್ಸಿದೀನಿ. ಇಬ್ರಿಗೂ ಮುಂದೆ ಮಾತಾಡಿಸಿ ಅಲ್ಲಿಂದ ಕಳಿಸ್ಕೊಟ್ಟಿದ್ದೀನಿ ನಾನು. ಫುಡ್ ಇನ್ಸ್ಪೆಕ್ಟರ್ ರಿಪೋರ್ಟೇ ಕೊಡ್ತೀನಿ ನಿಮ್ಗೆ. ಮತ್ತೆ ನನ್ನ ಹತ್ರ ಮಾತಾಡಿದೀನಿ, ಅದು ಬೇಕಾದ್ರೆ ನಿಮ್ಗೆ ಕೊಡ್ತೀನಿ ಮಾರಪ್ಪ. ನಾನ್ ಲೆಫ್ಟ್ ಅಂಡ್ ರೈಟ್ ತಗೊಂಡಿದ್ದೀನಿ ಅವ್ರಿಗೆ. ಏನ್ ನಮ್ಗೆ ಇನ್ಫ್ಲೂಯೆನ್ಸ್ ಮಾಡಕ್ ಬರ್ತಾರ ಅವರು. ನಾವೇನ ಜನಪರ ಕೆಲಸ ಮಾಡೋಣ ಅಂದ್ರೆ ಇವ್ರು ಜಾತಿ ಹಿಡ್ಕೊಂಡು ಅಥವಾ ಲಿಂಗ ಅಂದ್ರೆ ಹೆಣ್ಣು ಅನ್ನೋ ಕಾರಣಕ್ಕೆ ಅಥವಾ ಬೇರೆ ಯಾವ್ದೋ ಒಂದು ಇದು ಹಣದ ಆಮಿಷ ತೋರಿಸಿ ನಮ್ಮನ್ನ ದಾರಿ ತಪ್ಪಿಸೋ ಕೆಲಸ ಮಾಡ್ತಾರೆ. ಫಸ್ಟ್ ಇವರನ್ನ ಅರೆಸ್ಟ್ ಮಾಡ್ಬೇಕಾಯ್ತು, ಬೇರೆ ಯಾರನ್ನೂ ಅಲ್ಲ. ಯಾರು? ಮಾರಪ್ಪ ಅವರು? ಅಲ್ಲ, ಮಾರಪ್ಪ ಅವರು ನನ್ಗೆ ಫೋನ್ ಮಾಡಿದ್ದು ಬೆಳಿಗ್ಗೆ. ಅವ್ರಿಗೆ ಮರಾಠೆ ಗೊತ್ತಾಗಿದೆ ಅಂತ ಮತ್ತೆ ಅವ್ರ ಪರಿಚಯದ ಮೂಲಕ ಫೋನ್ ಮಾಡಿಸಿದ್ದಾರೆ. ನಮ್ಗೇನು ಹೊಸದಲ್ಲ ಇದು. ಮೆಹಬೂಬ್ ಸರ್, ನಾನು ಒಂದು ಹೇಳ್ತೀನಿ, ನಿಮ್ಮಲ್ಲಿ ಒಂದಿಷ್ಟು ಬದಲಾವಣೆ. ನಾವು ಎಜುಕೇಟ್ ಮಾಡ್ತೀವಿ, ನೀವು ಪೊಲೀಸ್ ಕೆಲಸ ಮಾಡ್ತಾ ಇದ್ದೀರಾ. ಆದ್ರೆ ಕಾನೂನಲ್ಲಿ ಇದ್ದಂಗೆ ಎಷ್ಟೋ ಜನಗಳು ವರ್ತಿಸ್ತಾ ಇಲ್ಲ. ಈಗ ನೋಡಿ, ಒಂದ್ ಎಕ್ಸಾಂಪಲ್ ಹೇಳ್ತೀನಿ. ಅಲ್ಲಿ ನಂಬರ್ ಕೇಳಿದ್ರೆ ಅವರೇ ಬರ್ತಾರೆ ಕೆಳಗಡೆ. ನಾನು ಯಾರನ್ನ ಕಳಿಸಿದ್ದೆ, ನಿಮ್ದು ನಂಬರ್ ಅಂದ್ರೆ ಯಾರು ಎಂಕ್ವೈರಿ ಮಾಡ್ತಾರೆ ಅವ್ರ ನಂಬರ್ ಮತ್ತೆ ಹೆಸರು ತಿಳ್ಕೊಂಡು ನನ್ಗೆ ಕಾಲ್ ಮಾಡಿ ಅಂತ. ನಿಮ್ಮ ಸ್ಟೇಷನ್ ಅವರೇ ಬರ್ತಾರೆ, ಅವ್ರ ಹತ್ರ ನಂಬರ್ ತಗೊಳ್ಳಿ ಅಂತ ಹೇಳ್ತಾರೆ. ನಾನ್ ಲೈನ್ ಅಲ್ಲಿ ಇದ್ದೀನಿ, ಆಕ್ಚುಲಿ ಕೇಳ್ದೆ. ಲ್ಯಾಂಡ್ ಲೈನ್ ಫೋನ್ ಮಾಡಿದೆ. ಲ್ಯಾಂಡ್ ಲೈನ್ ಫೋನ್ ಮಾಡಿ ಕೇಳಿಬೇಕಾದ್ರೆ ಇವಾಗ SHO ಯಾರು ಕೂತಿದ್ದಾರೆ ಅವ್ರಿಗೆ ನಾನು ಇವಾಗ ಹೇಳ್ತೀನಿ, ನೀವು ಬದಲಾಗಿ, ಫಸ್ಟ್ ಬದಲಾಗಿ. ಏನಿದು ನನ್ಗೆ ಅರ್ಥನೇ ಆಗಲ್ಲಪ್ಪ. ಒಂದು ಮನುಷ್ಯನಿಗೆ ಒಂದ್ ನಿಮಿಷ ನನ್ಗೆ ಅರ್ಥ ಆಗ್ತಲ್ಲ. ಈಗ ನಿಮ್ಮ ಹತ್ರ ಅವರು ಇವರು ಯಾರು ಮಾರಪ್ಪರ ಅಪೋಸಿಟ್ ಪಾರ್ಟಿ ಯಾರದು ಅವ್ರು ನಿಮ್ ಹತ್ರ ಬಂದಿದಾರಂತ ತಾವ್ ಈ ತರ ಮಾತಾಡ್ತಾ ಇದ್ರೆ ಹೇಗೆ ಸರ್? ಅರ್ಥ ಆಗ್ತಿಲ್ಲ ನನಗೆ. ಯಾಕಂದ್ರೆ ನಿನ್ನೆ ನಾನು ಒಂದ್ ಕಂಪ್ಲೇಂಟ್ ಕೊಟ್ಟ ಮೇಲೆ ನಾನು ಏನಿದೆ ಇಬ್ಬರಿಗೂ ಬ್ಯಾಲೆನ್ಸ್ ಮಾಡಿ ಕಳ್ಸಿದೀನಿ. ಸರ್, ಕಳ್ಸೋದಲ್ಲ, ನೀವಲ್ಲಿ ಅದನ್ನ ಮಾಡ್ತಿದ್ರೆ ನಾನು ಒಪ್ಕೋತಾ ಇದ್ದೆ. ಅಲ್ಲಿ ಅವಾಚ್ಯವಾಗಿ ಬೈಯೋದು ಮತ್ತೆ ಬೇರೆ ಬೇರೆ ಪದಗಳು ಬೇಡ ನಮ್ಗೆ. ಐ ಡೋಂಟ್ ವಾಂಟ್ ಟು ರಿಪೀಟ್ ಫಸ್ಟ್ ಆಫ್ ಆಲ್ ನೀವೇನು ಹೇಳಿದ್ದೀರಾ ಅಂತ. ಅವ್ರಿಗೆ ಅವಕಾಶ ಕೊಟ್ಟಿದ್ದೀರಾ? ಅವ್ರು ಹೇಳಕ್ಕೆ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರಲ್ಲ ಸರ್ ಅವರು, ಈ ತರ ಆಗಿದೆ, ಈ ತರ ಕೊಟ್ಟಿದ್ದಾರೆ ಅಂತ. ಅದೆಲ್ಲ ಆಫ್ಟರ್ ಥಾಟ್ ಅಂತ ಆಗುತ್ತೆ. ಅದು ಇವ್ರು ಈ ತರ ಮಾಡಿದ್ ಈ ತರ ಮಾಡಿದಾರಂತ. ನಾನು ಅದನ್ನ ಪ್ರೈಮರಿ ಎಂಕ್ವೈರಿ ಮಾಡಿ ಕಳಿಸ್ಕೊಟ್ಟಿದ್ದೀನಿ, ನೆಕ್ಸ್ಟ್ ಈ ತರ ಆಗ್ಬಾರ್ದು ಅಂತ. NCR ಹಾಕಿದ್ರೆ ಏನ್ ಮಾಡಿದಿರಾ? ಅದೊಂದು ಪಿಟಿಷನ್ ಟೈಪ್ ಮಾಡಿ ಎಂಕ್ವೈರಿ ಮಾಡಿ ಕಳಿಸಿದೀನಿ. ಆದ್ರೆ ನೀವು ಇದು ಮಾಡೋ ಮುಂಚೆನೆ ಒಂದಿಷ್ಟು ತಗೋಬಹುದು, ಅವ್ರಿಗೂ ಕೇಳ್ಬೋದಲ್ಲ, ಏನಪ್ಪಾ ಇದು ಸಮಾಚಾರ ಅಂತ ಮಾತಾಡಕ್ ಬಿಡಕ್ಕೇನು.
ಸರ್ ಅವ್ರು ಹೇಳಿದ್ರಲ್ಲ ನನ್ ಮುಂದೆನೆ, ಸರ್ ಈಗ ಮಾಡ್ತಾರೆ ಹಂಗ್ ಮಾಡ್ತಾರೆ ಇದೆಯಾ ಸರ್? ತಗೊಂಬಾರಪ್ಪ ನಂಗೆ ವಿಡಿಯೋ ಮಾಡ್ಕೊಂಬಾರಪ್ಪ, ವಿಡಿಯೋ ಮಾಡ್ಕೊಂತ CCTV ಅಂದ್ಬಿಟ್ಟು ಇದೆಯಾ? ಅಲ್ಲಿ ಸಂಬಂಧಪಟ್ಟ ಇವ್ರು ಇದಾರೆ, ಯಾರು ಇಲಾಖೆಯವರು ಇದಾರೆ, ಫುಡ್ ಇನ್ಸ್ಪೆಕ್ಟರ್ ಇದಾರೆ, ಅವ್ರಿಗೆ ಕಂಪ್ಲೇಂಟ್ ಕೊಡು, ನಮ್ಗೊಂದು ವಿಡಿಯೋ ಮಾಡಿ ತಂದು ಕೊಡು ಅಂತ ಹೇಳಿದ್ದೀನಿ ಅವ್ರಿಗೆ. ಯಾರು ಕಂಪ್ಲೇಂಟ್ ಕೊಟ್ಟಾಗಿದೆಯಲ್ಲ, ಮತ್ತೇನ್ ಮತ್ತೆ ಕೊಡೋದು ಕಂಪ್ಲೇಂಟ್? ಅಲ್ಲ ನಮ್ಮ ಹತ್ರ ಬರ್ಬೇಕಾದ್ರೆ ಒಂದು ಅಟ್ಲೀಸ್ಟ್ ಈ ತರ ಮಾಡ್ತಾರ ಒಂದು ವಿಡಿಯೋ ತಗೊಂಬಂದ್ ಕೊಡಿ ಆಯ್ತು ಅಂತ ಹೇಳಿದಿನಲ್ಲ ನಾನು. ವಿಡಿಯೋ ಮಾಡಕ್ ಸಾಧ್ಯ ಇದೆಯಾ ಸರ್? ಕೆಲವೊಂದು ಪ್ರಾಕ್ಟಿಕಬಲ್ ಯೋಚನೆ ಮಾಡಿ ಸರ್. ಇಂತ ಆ ಭ್ರಷ್ಟ ದುಷ್ಟರ ಮಧ್ಯೆ ಹೋಗಿ ನೀವು ಈಗ ರೇಷನ್ ಅಂಗಡಿ ಹತ್ರ, ಯಾಕಂದ್ರೆ ನಾವು ಇದೆಲ್ಲ ಫೇಸ್ ಮಾಡಿದವರು, ನಾವೇನು ಹೊಸಬ್ರಲ್ಲ, ನಮ್ಗೆ ಪೊಲೀಸರು ಹೊಸಬ್ರಲ್ಲ. ಸರಿ ಆಯ್ತು, ಈಗ ಫುಡ್ ಇನ್ಸ್ಪೆಕ್ಟರ್ ಗೆ ಏನಂತ ಹೇಳಿದ್ರೆ ಇವನ್ ಬಗ್ಗೆ ತಾವು ಈಗ ಹೇಳ್ಬೇಕಾಗಿತ್ತು, ನೀವು ಒಂಚೂರು ಈ ತರ ಮಾಡ್ತಿದಾರ ಅಂತ ಹೇಳಿದಿರಾ ತಾವು ಇವತ್ತು ಮತ್ತೆ ಮಾತಾಡಿದ್ರವ್ರಿಗೆ? ಒಂದ್ ನಿಮಿಷ ಇರಿ, ಕೇಳಿಸ್ಕೊಳ್ಳಿ. ಇವತ್ತು ಮತ್ತೆ ನಾನು ದೂರ್ ಕೊಟ್ಟ ಮೇಲೆ 2ನೇ ಸಾರಿ ಭಾನುವಾರ ಒಮ್ಮೆ ಇನ್ಸ್ಪೆಕ್ಷನ್ ಮಾಡಿದ್ದಾರೆ ಮಾಂತೇಗೌಡ ಅಂತ ಫುಡ್ ಇನ್ಸ್ಪೆಕ್ಟರ್. ನಿಮ್ಗೆ ಏನ್ ಡೀಟೇಲ್ಸ್ ಬೇಕು ನಾನು ಫುಲ್ ಕೊಡ್ತೀನಿ. ಇವತ್ತು ಮತ್ತೆ ಈಗ 2 ಅವರ್ಸ್ ಮುಂಚೆ ಹೋಗಿದ್ದಾರೆ ಊರಲ್ಲಿ, ಹೋಗಿ ಎಲ್ಲರತ್ರನು ಸ್ಟೇಟ್ಮೆಂಟ್ ತಗೊಂಡು ಈ ಕೇಸ್ ದೊಡ್ಡದಾಗ್ತಾ ಇದೆ. ಅಂದ್ರೆ ಒಂದ್ ಸ್ವಲ್ಪ ಅವ್ರು ಫುಡ್ ಇನ್ಸ್ಪೆಕ್ಟರ್ ನಂಬರ್ ಕಳಿಸಿ ಸರ್, ಒಂದ್ ಸ್ವಲ್ಪ ಮಾತಾಡ್ತೀನಿ ನಾನು. ಮಾತಾಡಿ, ಖಂಡಿತ ಮಾತಾಡಿ. ಏನಾದ್ರೂ ಲೂಪ್ ಹೋಲ್ಸ್ ಇದ್ರೆ ಅದೇ ನಮ್ ಕಡೆಯಿಂದ ಆಕ್ಷನ್ ತಗೊಳ್ಳೋಣ. ಕಾಲ್ ಕಾನ್ಫರೆನ್ಸ್ ಹಾಕ್ತೀನಿ ಇರಿ, ನನಗೂ ಗೊತ್ತಾಗ್ಲಿ. ಸರ್ ನಂಬರ್ ಕಳಿಸಿ, ಮಾತಾಡ್ತೀನಿ. ನಾನು ಕಾಲ್ ಕಾನ್ಫರೆನ್ಸ್ ಹಾಕ್ತೀನಿ. ಕಾಲ್ ಕಾನ್ಫರೆನ್ಸ್ ಆಗ ಸರ್, ಈಗ ಇಬ್ರು ಆಫೀಸರ್ ಮಧ್ಯೆ ಕಾಲ್ ಕಾನ್ಫರೆನ್ಸ್ ಹಾಕಿ ಮಾತಾಡ್ತಿದ್ದಿಲ್ಲ, ಅವರು ಕೂಡ ಆಫೀಸರ್. ಏನ್ ಆತರ ಇದ್ರೆ ಡಾಕ್ಯುಮೆಂಟ್ ಅನ್ನ ತರಿಸ್ಕೊತೀನಿ, ನಿಮ್ಮ ಹತ್ರ ಏನಿದ್ರೆ ಕಳಿಸಿ, ಪರವಾಗಿಲ್ಲ. ಅದೇನ್ ನಾನು ಇನ್ಸ್ಪೆಕ್ಟರ್ ಚರ್ಚೆ ಮಾಡಿ ಅವ್ರ ಮೇಲೆ ಆಕ್ಷನ್ ತಗೊಳ್ಳೋಣ. ಮಾತಾಡೋ ಆಫೀಸರ್ ಆದ್ರೆ ಏನು, ಈಗ ಅವ್ರು ಮಾತಾಡಲ್ಲ ನಮ್ಮ ಹತ್ರ. ಈಗ ಹುಡುಗ ಕಿರಣ್, ಅವನಿಗೂ ಕಾಲ್ ಕಾನ್ಫರೆನ್ಸ್ ಜೊತೆಗೆ ಹಾಕಿದ್ದು ಬೆಳಿಗ್ಗೆ ಮಾತಾಡಿದಾರಲ್ಲ. ಏನು ಮುಚ್ಚೋದಿಲ್ಲ ಅಂದ್ರೆ ಮಾತಾಡಕ್ಕೇನು, ನೇರವಾಗಿ ನೀವು ಕೇಳೋದೇನು, ಈ ತರ ಅಕ್ರಮ ಆಗಿದೆ ಅಂತ ಕೇಳ್ತೀರಾ ಅಷ್ಟೇ, ಬೇರೆ ಏನಾರು ಕೇಳ್ತೀರಾ? ಇಲ್ಲಲ್ಲ. ಅವ್ರು ಏನಂತ ಹೇಳ್ತಾರೆ ಈಗ ಫುಡ್ ಇನ್ಸ್ಪೆಕ್ಟರ್, ಅಕ್ರಮ ಆಗಿದೆ ಅಂತ ಕೊಟ್ಟಿದ್ದಾರೆ ರಿಪೋರ್ಟ್. ಅಲ್ಲ, ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಕೊಡ್ತಾರೆ ನಿಮ್ಗೆ, ಆ ರಿಪೋರ್ಟ್ ಕಾಪಿನೂ ಕಳಿಸ್ತೀನಿ ಬೇಕಾದ್ರೆ, ಏನಾಗುತ್ತೆ ಅಂತ. ಒಂದ್ ನಿಮಿಷ ಇರಿ. ಕನೆಕ್ಟ್ ಮಾಡ್ತಾ ಇದ್ದೀನಿ. ಇರಿ ಅಮ್ಮ, ಬಂದೆ. ಅದು ಕೊಡಿ, ಅದು ಒಂದು 20 ಎಷ್ಟು 10. ಸರ್ ನಮಸ್ತೆ. ಸರ್ ನಮಸ್ಕಾರ. ಇವರು PSI ಕನಕಪುರ PSI ಲೈನ್ ಅಲ್ಲಿ ಇದ್ದಾರೆ, ಕನೆಕ್ಟ್ ಮಾಡ್ತೀನಿ. ಹೇಳಿ ಸರ್. ಹೇಳಿ ಸರ್. ಸರ್ ಮೆಟ್ರೋದಲ್ಲಿ ಇದೀನಿ ಸರ್, ನಾನು ಕನೆಕ್ಟ್ ಆಗ್ಬೋದು. ಪರವಾಗಿಲ್ಲ, ಅದು ಏನಾಗಲ್ಲ ಸರ್. ಮೆಹಬೂಬ್ ಸರ್ ನಮಸ್ಕಾರ. ಇವರು ಮಾಂತೇಗೌಡ ಅಂತ ಲೈನ್ ಅಲ್ಲಿ ಇದ್ದಾರೆ ನೋಡಿ ಸರ್. ಹಲೋ. ಹೌದು ಸರ್, ಹೇಳಿ ಸರ್. ನಮಸ್ತೆ ಸಾಹೇಬ್ರೆ, ಸಬ್ ಇನ್ಸ್ಪೆಕ್ಟರ್ ಕನಕಪುರದಿಂದ ಬಂದಿದ್ರು. ಶಂಕರ್ ಅನ್ನೋರು ಬಂದ್ ಮಾಡ್ತಾವ್ರೆ ಅಂತಂದ್ಬಿಟ್ಟು. ಶಂಕರ ಸರ್, ಕಿರಣ ಅಂತ ಇರೋದು ನೋಡಿ. ಕಿರಣ. ಹಾ ಸರ್. ಸೊ ಅದಕ್ಕೆ ಅವ್ರೇನಂದ್ರು, ಇಲ್ಲ ಸರ್ ಇವ್ರ ಮೇಲೆ ನಾನು ಈ ತರ ಅಕ್ರಮ ಮಾಡ್ತಾರ ಅಂತ ಕಂಪ್ಲೇಂಟ್ ಕೊಟ್ಟಿದ್ದೆ, ಅದಕ್ಕೆ ಹಿಂಗ್ ಮಾಡ್ತಾರೆ ಅಂತಂದ್ರು. ನನಗೇನ್ ಅನಿಸ್ತು, ಆಯ್ತಪ್ಪ ಈ ತರ ನೆಕ್ಸ್ಟ್ ಆಗ್ಬಾರ್ದು ಅಂತ ಅಷ್ಟಕ್ಕೆ ನಾನು ಕಳಿಸ್ದೆ ಅಲ್ಲಿಂದ. ಸೊ ಈಗ ಇವರು ಅದೇ ಈಗ ಕಾಲ್ ಮಾಡಿದ್ರೆ, ಯಾರು ಮರಾಠಿ ಅಂತ ಏನೋ, ಅದೇ ಮಾಡ್ಬಿಟ್ಟು ನೀವು ಹಂಗೆ ಬೈದಿರಂತೆ ಹಂಗೆ ಹಿಂಗೆ ಅಂತ ಇದ್ರು. ನಾನೇನ್ ಆತರ ಮಾತಾಡಿಲ್ಲ. ಅದು ಈ ತರ ಕಂಪ್ಲೇಂಟ್ ಕೊಟ್ಮೇಲೆ ನಾವು ಒಂದು ಪ್ರೆಷರ್ ಎಂಕ್ವೈರಿ ಮಾಡ್ಲೇಬೇಕು, ಕರ್ಸಿದ್ದೆ. ಕರ್ಸಿ ಈ ತರ ಆಗ್ಬಾರ್ದು ಅಂತ ಹೇಳಿ ಕಳ್ಸಿನಿ ಅಂತ ಹೇಳಿದೆ. ಆಕ್ಚುಲಿ ಏನಾಗಿದೆ ಸರ್, ಅದು ಏನ್ ಗೊತ್ತಾ ಸರ್, ಅವನು ಅಕ್ಕಿ ಕಡಿಮೆ ಕೊಡ್ತಾ ಇದ್ದಾನೆ, ಆಮೇಲೆ ಬೈತಾ ಇದಾರೆ, ಆಮೇಲೆ ಇಲ್ಲ ಅಂತಂದ್ರೆ ಅವ್ರದ್ದು ಏನಿದೆ ಲೀಗಲ್ ಫುಡ್ ಡಿಸ್ಟ್ರಿಬ್ಯೂಷನ್. ಅಲ್ಲ, ಅವರು ಏನ್ ಕಾರ್ಡ್ ಹೋಲ್ಡರ್, ನಮ್ಗೆ ಅವ್ರು ನಮ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಆತರ ಹೋಗ್ಬಿಟ್ಟು ನಾನು ಇನ್ಸ್ಪೆಕ್ಷನ್ ಮಾಡಿದೀನಿ. ಇವ್ರ ಕಂಪ್ಲೇಂಟ್ ನನ್ ಕೊಡ್ರಿ, ಹೋಗಿ ಇನ್ಸ್ಪೆಕ್ಷನ್ ಮಾಡಿ ರಿಪೋರ್ಟ್ ತಗೊಂಡಿನಿ ಸರ್ ನಾನು ಆಲ್ರೆಡಿ. ಅಂದ್ರೆ ತೂಕ ಕಡಿಮೆ ಕೊಡ್ತಿದಾರಂತ. ತೂಕ ಕಡಿಮೆ ಕೊಡ್ತಾರಂತ. ಹೌದೌದು ಸರ್. ತಕ್ಕಿ ಆಮೇಲೆ ರಾಗಿ ಕಡಿಮೆ ಕೊಡ್ತಾರಂತ ಇವ್ರು ಕಂಪ್ಲೇಂಟ್ ಮಾಡಿರೋದು. ಈ ತಿಂಗಳು ಅಕ್ಕಿ ಇದೆ, ನಾನು ಹೋಗಿ ಇನ್ಸ್ಪೆಕ್ಷನ್ ಮಾಡಿ ರಿಪೋರ್ಟ್ ಹಾಕೊಂಡಿದ್ದೀನಿ. ಇವ್ರ ಕಂಪ್ಲೇಂಟ್ ನಮ್ಗೆ PDS ಏನ್ ಅವ್ರೇನು ಸೆಲೆಕ್ಟ್ ಕ್ಯಾನ್ಸಲ್ ಮಾಡಿಸಿದಾರ, ನಿಮ್ ಪವರ್ ಇದೆ ಅದರಲ್ಲಿ. ಅದೇ ಇದೆ ಸರ್, ನಾನು ರಿಪೋರ್ಟ್ ಹಾಕಿದ್ದೀನಿ, ಅದನ್ನ ನಾನು ರೆಕಮೆಂಡ್ ಮಾಡ್ತೇನೆ, ರಿಪೋರ್ಟ್ ರೆಡಿ ಮಾಡ್ತಾ ಇದ್ದೀನಿ, ಕಳ್ಸ್ಕೊಡ್ತೀನಿ ಸರ್. ಸರಿ. ಯಾಕಂದ್ರೆ ಕಂಪ್ಲೇಂಟ್ ಅವ್ನು ಸ್ಟೇಷನ್ ಕೊಟ್ಟರೆ ಗೊತ್ತಿಲ್ಲ ಸರ್. ಅಲ್ಲ, ಈಗ ಅದಕ್ಕೆ ಸಪರೇಟ್ ಇಲಾಖೆ ಇರೋದ್ರಿಂದ ಅದು ನೀವು ಆಕ್ಷನ್ ತಗೊಳ್ಳಿ ಅದ್ರ ಮೇಲೆ. ಅದು ಏನಂದ್ರೆ ಮಾರಪ್ಪ ಅವರು ನಮ್ಗೆ ಈ ತರ ಸುಮ್ಮನೆ ಬಂದು ತೊಂದರೆ ಕೊಡ್ತಾನೆ, ಜನಕ್ಕೆಲ್ಲ ಎತ್ ಕಟ್ತಾನೆ ನಮ್ಮ ವಿರುದ್ಧ ಹಾಗೆ ಅಂತ ಬರ್ಕೊಟ್ಟಿದ್ರು. ನಾನು ಇವನು ಅಂಗಡಿ ಒಂದು ತಪ್ಪಿದೆಯೋ ಇಲ್ಲ ಇವನು ಕಂಪ್ಲೇಂಟ್ ಕೊಟ್ಟಿರೋ ನೀವು ಎನ್ಕ್ವೈರಿ ಮಾಡಿ ಸರ್. ಅದೇ ನಮ್ಮ ಕ್ರೈಮವ್ರು ಹೇಳಿದ್ವಿ ಒಂದಿಬ್ರಿಗೆ, ನಿನ್ನೆ ಸ್ಟಾಪ್ ಇದು ಮಾಡಿದೀನಿ. ಈಗ ಅವ್ರು ಬಂದು ಹೇಳಿದಾಗ ನನ್ಗೆ ಅನಿಸ್ತು, ಅದಕ್ಕೆ ನಾನು
ಆಯ್ತು ನೋಡೋಣ ಬಿಡ್ರಿ ಅಂತ ಇವ್ರಿಗೂ ಒಟ್ಟಿಗೆ ಕರೆಸಿ ಎದುರಿಗೆ ಮಾತಾಡಿಸಿ ಇವಾಗ ಏನ್ ಗೊತ್ತಾ ಸರ್, ಅವನು ನಮ್ ಫುಡ್ ಡಿಪಾರ್ಟ್ಮೆಂಟ್ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ನಾನು ಹೋಗ್ಬಿಟ್ಟು ಮನೆ ಇನ್ಸ್ಪೆಕ್ಷನ್ ಮಾಡ್ಬಿಟ್ಟು ಕಡಿಮೆ ಕೊಡ್ತಾನಂತ ನಾನು ರಿಪೋರ್ಟ್ ರೆಡಿ ಮಾಡ್ಕೊಂಡು ಸರ್ ಇನ್ಸ್ಪೆಕ್ಷನ್ ಮಾಡಿ. ಸರ್ ಎಷ್ಟು ಜನ ಸರ್ ಅಲ್ಲಿ 15 ಜನ 15 ಜನ ನಾನು ಬೆಳಿಗ್ಗೆ ಹೋಗ್ಬಿಟ್ಟು ಕ್ಯಾನ್ಸಲ್ ಮಾಡಿಸಿ ಅವ್ನಿಗೆ ಆತರ ಇದ್ರೆ ಏನ್ ಬೇಕಾಗಿಲ್ಲ. ಅದನ್ನ ಮಾಡ್ತೀವಿ ಸರ್. ಕಂಪ್ಲೇಂಟ್ ಇವ್ನು ಕೊಟ್ಟಿದ್ದಾನಲ್ಲ, ಮಾರಪ್ಪನ್ ತಪ್ಪಿದೆಯೋ ಒಂದು ಕಂಪ್ಲೇಂಟ್ ದಾರ ತಪ್ಪಿದೆ ಅಂತ ನೀವು ನೋಡಿ ಸರ್. ಅಂದ್ರೆ ಅವ್ನು ಈ ತರ ಮಾಡ್ತಾನೆ. ನೆಕ್ಸ್ಟ್ ಅವ್ನು ಪೊಲೀಸ್ ಸ್ಟೇಷನ್ ಬಂದಾಗ ಅದು ಅವ್ನ ಕಂಪ್ಲೇಂಟ್ ಗಳು ಅಷ್ಟಕ್ಕಷ್ಟೇ ನೋಡ್ಕೋಬೇಕಾಗುತ್ತೆ. ಅವ್ರು ಈ ತರ ಮೈಂಡ್ ಅಲ್ಲ ಮಿಸ್ಗೈಡ್ ಮಾಡಬಾರ್ದಲ್ಲ ಆಫೀಸರ್ ಗಳಿಗೆ. ಹೌದೌದು, ಎಸ್ ಸರ್. ಅದು ನಿಮ್ಗೆ ಹೇಳಿದ್ರು ಅದು ಗೊತ್ತಿಲ್ವಲ್ಲ ಸರ್, ನಿಮ್ಗೆ ಏನತ್ರ ಮಾತಾಡಿದಾರೆ ಅಂತ. ಹೌದು. ಸರಿ, ನನ್ಗೆ ಇವ್ರು ಕಿರಣ್ ಅವ್ರು ಹೇಳಿದಾಗ ಆತರ ಹೇಳಿದಾಗ ನಂಗೆ ಸ್ವಲ್ಪ ಡೌಟ್ ಬಂತು. ಇರ್ತದೆ ಅನ್ಕೊಂಡ್ ನಾನು ಆಯ್ತು ಹೋಗಿ ಈ ತರ ಆಗ್ಬಾರ್ದು ಅಂತ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದಾರೆ ಅಂತ ನಂದು ಏನ್ ಫಾರ್ಮ್ಯಾಟ್ ಇದೆ ನಾನು ಮಾಡಿ ಕಳಿಸಿದ್ದೀನಿ ಅಷ್ಟೇ. ಓಕೆ ಸರ್. ಸರಿ ಸರ್, ಓಕೆ, ಥ್ಯಾಂಕ್ ಯು. ಮೆಹಬೂಬ್ ಸರ್ ನಮಸ್ಕಾರ. ಮರಾಠೆ ಸರ್ ಹೇಳಿ. ಏನಂದ್ರೆ ನೀವು ಯಾರು ಅಂತ ಕೇಳಿದ್ರಿ. ಕಿರಣ್ ನಮ್ಮ KRS ಪಕ್ಷದಲ್ಲಿ ತುಮಕೂರಲ್ಲಿ ಮೆಂಬರ್ ಆಗಿದ್ದಾರೆ. ಅವ್ರು ಇವಾಗ ಬೆಂಗಳೂರಿಗೆ ಬಂದು ತಲಗಡ್ಪುರ ನಿಮ್ಮ ಏರಿಯಾದಲ್ಲಿ ಒಂದು 6 ತಿಂಗಳಿಂದ ಇದಾರೆ ಇಲ್ಲಿ ಕೆಲಸ ಮಾಡ್ಕೊಂಡು. ಸೊ ನಮ್ಗೆ ಯಾವುದೇ KRS ಪಕ್ಷದ ಯಾರು ಇದ್ ಮಾಡೋದು ನಮ್ದು ನೈತಿಕತೆ ನೀವು ನೋಡಿ. ಎಲ್ಲಿ ಬೇಕಾದ್ರು ನಿಮ್ಗೆ ಯಾರು ದೂರ ಬಂದ್ರು KRS ಅವರು ದುಡ್ಡು ಮಾಡಕ್ ಇದ್ ಮಾಡಿದ್ರು ಅಂತ ನೀವು ಸೋಮಟು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ. ನಾವು ನೇರವಾಗಿ ಹೇಳ್ತಾ ಇದೀವಿ. ಯಾರಾದ್ರೂ ಸರಿ, ನೀವು ಅವ್ರಿಗೆ ಮಾತಾಡಕ್ ಅವಕಾಶ ಕೊಟ್ಟಿಲ್ಲ. ಅವರೇ ದೂರದಾರ. ಆಕ್ಚುಲಿ ನೊಂದವ್ರು ಅವರೇನೆ. ನೀವು ಒಂದ್ ಕಡೆ ಹೇಳ್ತೀರಾ ನೊಂದವರೇ ದೂರು ಕೊಡ್ಬೇಕು ಅಂತ. ನಾವ್ ಏನ್ ಹೇಳಿದ್ವಿ, ನೀವೇ ಹೋಗಿ ದೂರು ಕೊಡು ಅಂತಾನು ಹೇಳಿದ್ವಿ ಅವರಿಗೆ. ಇದು ಈ ವ್ಯವಸ್ಥೆಯಲ್ಲಿ ಬರ್ತಾ ಇರೋ ಸಮಸ್ಯೆ ಇದೇನೆ. ಯಾರು ದೂರು ಕೊಡ್ಬೇಕು, ಯಾರ ಮೇಲೆ ಇದ್ ಏನ್ ನನ್ಗೆ ಅರ್ಥನೇ ಆಗಲ್ಲ. ಈಗ ನಾನೊಂದು ಮಾತು ಹೇಳ್ತೀನಿ ಕೇಳಿ. ಈಗ ಪೊಲೀಸ್ ಸ್ಟೇಷನ್ ಬಂದ್ಮೇಲೆ ನಾನು ಮಾತಾಡಿದ್ಮೇಲೆ ಅವ್ರ ಕಿರಣ್ ಅವ್ರಿಗೆ ಆಯ್ತಪ್ಪ ನೆಕ್ಸ್ಟ್ ಈ ತರ ಮಾಡ್ಬೇಡ, ಅದು ಏನೊಂದು ರಿಪ್ಲೈ ಕೊಟ್ಬಿಟ್ಟು ಹೋಗು ಅಂತ ನಾನು ಹೇಳಿದ್ರೆ ನಾನು ಕೊಡಲ್ಲ ಸರ್, ನಾನೇ ಕೊಡ್ಬೇಕು ಅಂತ ತುಂಬಾ ಅವರು ಅಸಡ್ಡವಾಗಿ ಮಾತಾಡಿದ್ರು. ಆಯ್ತು ಬಿಡು ಅಂತ ನಾನು ಕಳಿಸ್ಕೊಟ್ಟಿದ್ದೀನಿ. ಕೊಡ್ಲಿ ಪರವಾಗಿಲ್ಲಪ್ಪ ಆಯ್ತು ಹೋಗು ಅಂತ ಹೇಳಿದೀನಿ ಅಲ್ವಾ. ಅವರು ಕೂಡ ಅಸಡ್ಡವಾಗಿ ಮಾತಾಡಬಾರ್ದಲ್ಲ ಒಬ್ರು ಆಫೀಸರ್ಗೆ. ಅದಕ್ಕೆ ಆಯ್ತು ಪರವಾಗಿಲ್ಲ ಬಿಡ್ರಿ ಅಂತ ಅಂದ್ಬಿಟ್ಟು ಕಳಿಸ್ಕೊಟ್ಟಿದ್ದೀನಿ ನಾನು. ಅದು ಏನ ಅವ್ರ ಎದುರುಗಡೆ ಮಾರಪ್ಪರ್ ಕರ್ಸಿ ನೆಕ್ಸ್ಟ್ ಹಿಂಗ್ ಆಗ್ಬಾರ್ದು ಯಾವ್ದು ಅಂತ ಹೇಳಿ ಕಳ್ಸಿದೀನಿ. ಈಗ ಅವ್ರ ಫುಡ್ ಇನ್ಸ್ಪೆಕ್ಟರ್ ಜೊತೆಗೂ ಮಾತಾಡಿದೀನಿ. ಅವರು ಕೂಡ ಅದನ್ನ ರಿಪೋರ್ಟ್ ಹಾಕಿ ಅವ್ರ ಸಿಸ್ಟಮ್ ಕ್ಯಾನ್ಸಲ್ ಮಾಡಿಸ್ತಾರೆ ಬಿಡಿ ಅವರು. ನಾನು ಕೂಡ ನಮ್ಮಿಂದ ಕಂಪ್ಲೇಂಟ್ ಹೋದ್ರೆ ನಾನು ಸಸ್ಪೆಂಡ್ ಮಾಡಿರೋದು 1-2 ಬೆಂಗಳೂರು ಅಂತಲ್ಲ, ಇಡೀ ರಾಜ್ಯದಲ್ಲಿ ಕಮ್ಮಿ. ಅವ್ರಿಗೆ ಕೇಳಿ, ಮಾಂತೇಗೌಡ್ರಿಗೆ ಕೇಳಿ. ನಾವು ಅವ್ರು ಉತ್ತರದಲ್ಲಿದ್ರು, ಮುಂಚೆ ನಾರ್ತ್ ಅಲ್ಲಿ ಇದ್ರು. ಇಲ್ಲ ಹೆಂಗ್ ಗೊತ್ತೆ ಸರ್, ಅವ್ರು ಮಾರಾಟೇಶ್ವರು ಕಂಪ್ಲೇಂಟ್ ಜೀನಿಯನ್ ಆಗಿ ಇದ್ರೆ ಮಾತ್ರ ರೆಫರ್ ಮಾಡ್ತಾರೆ ಸರ್ ಅವರು ಮಾರಾಟೇಶ್ವರು. ಅವ್ರ ಪ್ರಕಾರ ನಾವು ಹೋಗಿ ಇನ್ಸ್ಪೆಕ್ಷನ್ ಮಾಡಿದ್ರೆ ಖಂಡಿತವಾಗಿ ತಪ್ಪಿರೋ ಕಂಡನ್ನ ನಾವು ಸಸ್ಪೆಂಡ್ ಮಾಡಿದೀವಿ. ಕೆಲವೊಂದು FIR ಮಾಡಿಸಿದ್ವಿ ಸರ್ ಕೆಲವೊಂದು ಅಂಗಡಿಗಳ ಮೇಲೆ. ಸರಿ ಸರ್, ಈಗ ನಾ ಇನ್ನೊಂದ್ ಕೆಲಸ ಮಾಡ್ತೀನಿ. ಅವ್ನಿನ್ನ ಮಿಸ್ಗೈಡ್ ಮಾಡಿದಾರಲ್ಲ, ಒಂದ್ ರೌಂಡ್ ಬರಕ್ ಹೇಳಿ ಕಳಿಸ್ತೀನಿ ಸರ್. ನಾಳೆ ಬೆಳಿಗ್ಗೆ 10 ಗಂಟೆಗೆ ಬಂದು ಹೋಗ್ಲಿ ಸ್ಟೇಷನ್. ಇಲ್ಲ, ಅವ್ರ ಮೇಲೆ ಎಂಕ್ವೈರಿ ಮಾಡಿಸಿ ಫಸ್ಟ್. ಮತ್ತೆ ಕಿರಣ್ ಮಾಡಿ, ನಾನ್ ಬೇಡ ಅನ್ನಲ್ಲ. ಯಾಕಂದ್ರೆ ನೀವು ಇಲ್ಲ ಅಂತ ಅನ್ಕೋತೀರಾ. ಇವ್ರು ಇನ್ಫ್ಲೂಯೆನ್ಸ್ ಕಲೆಕ್ಟ್ ಮಾಡಿದ್ರೆ ನಾವು ಖಂಡಿತವಾಗಿ ಮಾಡಲ್ಲ. ಇವಾಗ ಏನ್ ಹೇಳಿದೆ, ನಮ್ಮವ್ರು ಏನಾದ್ರು ದುಡ್ಡು ಕೇಳೋದು, ನಿಮ್ಗೆ ಏನಾದ್ರು ಸಾಕ್ಷಿಗಳು ಸಿಕ್ಬಿಟ್ಟಿದ್ರೆ FIR ಹಾಕ್ಬಿಟ್ಟು ನಮ್ಗೆ ಇನ್ಫಾರ್ಮ್ ಮಾಡಿ. ಅವರಿಂದ ಸಮಿತಿಯಿಂದ ಮತ್ತೆ ಇಡೀ ಪಕ್ಷದಿಂದಾನೇ ತೆಗಿತೀವಿ ನಾವು ಅವ್ರನ್ನ. ಯಾಕಂದ್ರೆ ನಾನು ಸರಿ ಸರ್, ನಾನು ಅಲ್ಲಿ ಲೋಕಲ್ ಏಟ್ ಯಾಕಂದ್ರೆ ನಾವು ಏರಿಯಾ ಆಫೀಸರ್ ಅಂತ ನಮಗೂ 4 ಜನ ಪರಿಚಯ ಇರ್ತಾರೆ. ನೋಡೋಣ ಅಲ್ಲಿ ಏನ್ ಫುಡ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಲ್ಲಿ ಏನ್ ಲೂಪ್ ಹೋಲ್ಸ್ ಇದೆ, ನಾನು 4 ಜನ ಕೇಳ್ತೀನಿ ಬಿಡಿ ಸರ್. ಈ ಅಂಗಡಿ ಮೇಲೆ, ಮಾರಪ್ಪನ ಅಂಗಡಿ ಮೇಲೆ ನನಗೆ 1.5 ವರ್ಷದಿಂದ ಕಂಪ್ಲೇಂಟ್ ಗಳು ಬರ್ತಾ ಇದೆ. ಆದ್ರೆ ದೂರದಾರರು ಮುಂದೆ ಬಂದಿರ್ಲಿಲ್ಲ, ಯಾರೂ ಮುಂದೆ ಬರಲ್ಲ. ಯಾಕಂದ್ರೆ ಇವರು ಅಷ್ಟು ದೌರ್ಜನ್ಯ ಮತ್ತೆ ಇದು ರೌಡಿಸಂ ಮಾಡ್ತಾರೆ ಅಲ್ಲಿ ಯಾರಾದ್ರೂ ಮಾತಾಡಕ್ ಹೋದ್ರೆ. ಇವ್ ಕಿರಣ್ ನಾನು ಅದೇ ಐ ವಿಲ್ ಟೇಕ್ ಕೇರ್ ಆಫ್ ಇಟ್ ಸರ್. ನಾನು ಫಾಲೋ ಅಪ್ ಮಾಡಿಸ್ತೀನಿ. ಸೊ ನಾನು ಅಲ್ಲೆಲ್ಲ ಟಚ್ ತಗೋತೀನಿ, ಜನರ ಟಚ್ ತಗೊಂತೀನಿ, ಏನಿದೆ ತಿಳ್ಕೊಂತೀನಿ. ನಮ್ಮ ಮಾಹಿತಿದಾರರು ಇರ್ತಾರಲ್ಲ, ಬಾತ್ಮೀದಾರರು, ಅವ್ರ ಕಡೆಯಿಂದ ಮಾಹಿತಿ ತಗೊಂತೀನಿ. ಇರ್ಲಿ ಸರ್, ಒಳ್ಳೆ ಕೆಲಸ ಮಾಡಿ. ದಯವಿಟ್ಟು ಇಂಥದಕ್ಕೆ ಅವಕಾಶ ಕೊಡ್ಬೇಡಿ. ಇನ್ನೊಬ್ಬ ವ್ಯಕ್ತಿಗೂ ಒಂದು 2 ಮಾತು ಹೇಳಕ್ಕೆ ಅವಕಾಶ ಕೊಡಿ ಫಸ್ಟ್ ಆಫ್ ಆಲ್. ಅವಾಗ ಏನ್ ಸಮಸ್ಯೆ ಇರಲ್ಲ. ಓಕೆ ಸರ್, ಕೊಟ್ಟಾಗಿದೆ. ಅವ್ರು ಹೇಳಿದಕ್ಕೆ ನನ್ಗೆ ಗೊತ್ತಾಯ್ತು. ಆಮೇಲೆ ಅದಕ್ಕೆ ಕರ್ಸ್ಬಿಟ್ಟು ಅದನ್ನ ಅಲ್ಲಿಂದ ಬಗೆಹರಿಸಿ ಕಳ್ಸಿದೀನಿ. ಓಕೆ ಸರಿ, ಮಾತಾಡ್ತೀನಿ. ರೈಟ್, ಥ್ಯಾಂಕ್ ಯು ಮಹಾಂತೇಶ್ ಅವರೇ. ಓಕೆ ಸರ್.